ಸ್ನೇಹಿತರೆ ನಮಸ್ಕಾರ. ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಕಳೆದ 40 ವರ್ಷಗಳಿಂದ ನಾನು ಸೈಕಲ್ ಓಡಿಸಿಲ್ಲ. ಇವತ್ತು ಸೈಕಲ್ ಓಡಿಸ್ತಾ ಇದ್ದೀನಿ. ಆ ಸೈಕಲ್ಗೆ ಪಂಜೆ ಅಡ್ಡಿ ಬರ್ತಾ ಇದೆ ಅನ್ನೋರು ಯಾರು ಗೊತ್ತಾ? ಕರ್ನಾಟಕ ರಾಜ್ಯದ 5 ವರ್ಷದ ಸಂಪೂರ್ಣ ಹಸಿವು ಮುಕ್ತ ರಾಜ್ಯ ಮಾಡಿದಂಥ ಧೀಮಂತ ವ್ಯಕ್ತಿ ಪ್ರಧಾನಮಂತ್ರಿ ಸ್ಪರ್ಧೆಗೆ ಕರ್ನಾಟಕ ಹಾಗೂ ಭಾರತ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ ಹೈಕಮಾಂಡ್ದಲ್ಲಿ ಈಗ ಪ್ರಧಾನಮಂತ್ರಿ ಸ್ಥಾನಕ್ಕೆ ಮುಂಚೂಣಿಯಲ್ಲಿದ್ದಂಥ ಟಗರು ಸಿದ್ದರಾಮಯ್ಯ ಹೇಗೆ ಸೈಕಲ್ ಹೊಡೆದಿದ್ದಾರೆ. ಆ ಸೈಕಲ್ ಹೊಡೆಯುವಾಗ ಅವರಿಗೆ ಪಂಜೆ ಹೇಗೆ ಅಡ್ಡ ಬಂದಿದೆ, ಆ ಪಂಜೆಯನ್ನು ತೆಗೆಯುವ ದೃಶ್ಯ ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸದ ಅಭಿಯಾನ ಪ್ರಾರಂಭವಾಗಿದೆ. ದಕ್ಷಿಣ ಭಾರತದಿಂದ ಈ ಕೂಗು ಕೇಂದ್ರ ಸರ್ಕಾರದವರೆಗೆ ಬೆಲೆ ಏರಿಕೆ ಬಗ್ಗೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ, ಗ್ಯಾಸ್ ಸಿಲಿಂಡರು, ಆಹಾರ ಧಾನ್ಯಗಳ ಪೂರೈಕೆಯಲ್ಲಿಯೂ ಬೆಲೆ ಏರಿಕೆಯಾಗಿದ್ದ ಕಾರಣ ಆ ಆಹಾರ ಧಾನ್ಯ ಪೂರೈಕೆಗಳ ಅವಶ್ಯಕತೆಯ ನಿರ್ಗತಿಕರಿಗೆ, ಬಡವರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಕೂಗು ರಾಜ್ಯಾದ್ಯಂತ ಎಲ್ಲರೂ ಸೈಕಲ್ ಮೇಲೆ ಹಾರಿಸ್ತಾ ಇದ್ದಾರೆ. ಇವತ್ತು ಅದನ್ನು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಕೆ ಟಿಪ್ಪಣಿಗಳು ಅದೇ ರೀತಿ ನಾನು APMC ಅಧ್ಯಕ್ಷ ಮಾಡಿದ್ದು ನಾನೇ ಅಂತಾರೆ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್. ಅದಕ್ಕೆ ಟಾಂಗ್ ಕೊಟ್ಟಂತ ರಮೇಶ್ ಜಾರಕಿಹೊಳಿ, ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರ ಜೊತೆ ಯುವರಾಜ್ ಕದಂ ಊಟ ಉಪಹಾರ ಮಾಡಿದ್ದು ಸಹಿತ ತಾವು ದೃಶ್ಯದಲ್ಲಿ ನೋಡಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ 20 ವರ್ಷಗಳಿಂದ ಕೆಲಸ ಮಾಡಲ್ಲದ ಒಂದು ರಸ್ತೆ ನನಗೆ ಎಷ್ಟೊಂದು ಹಿಂಸೆ ಕೊಟ್ಟರು, ಆದರೂ ಈ ಕೆಲಸ ಮಾಡಿದ್ದೀನಿ, 300 ಕೋಟಿ ರೂಪಾಯಿ ಖರ್ಚು ಮಾಡಿ, ಅದನ್ನು ತಾವು ನೋಡಬಹುದು ಅಂತ ಟಾಂಗ್ ಕೊಟ್ಟಿದ್ದು. ಈ ವಾರ್ ಯಾವ ರೀತಿ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಬೆಳಗಾವಿಯಲ್ಲಿ ಎಲ್ಲ ಮಾಧ್ಯಮಗಳಿಗೆ ಆಹಾರ ಯಾವ ರೀತಿ ಇದು ವಾರ್ ನಡೀತಾ ಇರುವುದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಈಗ ಕಾಂಗ್ರೆಸ್ ಅಭಿಯಾನದ ಪ್ರತಿಯೊಂದು ತುಣುಕು ಸಿದ್ದರಾಮಯ್ಯ ಅವರ ಒಂದು ಹಾಡಿನೊಂದಿಗೆ DK ಶಿವಕುಮಾರ್ ಯಾವ ಪ್ರಯತ್ನ ಮಾಡ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ಕಾಂಗ್ರೆಸ್ ಅಭಿಯಾನ ಪ್ರಾರಂಭವಾಗಿದೆ ತಾವು ಸಂಪೂರ್ಣ ಕಂಪ್ಲೀಟ್ ದೃಶ್ಯ ನಮ್ಮ ಚಿತ್ರದಲ್ಲಿ ನೋಡಬಹುದು, ನಮ್ಮ ಚಾನಲ್ನಲ್ಲಿ ನೋಡಬಹುದು ವೀಕ್ಷಕರೇ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಯೂಟ್ಯೂಬ್ದಲ್ಲಿಯೂ ಸಹಿತ ನಮ್ಮದು ವಿವಿಧವಾದ ಹೊಸ ಸುದ್ದಿಗಳನ್ನು ನಾವು ಹಾಕ್ತಾ ಇದ್ದೇವೆ ವೀಕ್ಷಕರೇ. ಅದಕ್ಕೆ ಯೂಟ್ಯೂಬ್ದಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಆದ ತಕ್ಷಣ ನಿಮಗೆ ಸವಿಸ್ತಾರವಾದ ವರದಿ ದೈನಂದಿನವಾಗಿ ನಿಮಗೆ ಸಿಗುತ್ತೆ ನೇರವಾಗಿ. ಅದನ್ನು ತಪ್ಪದೆ ಸಹಾಯ ಸಹಕಾರದೊಂದಿಗೆ ನಮ್ಮ ಚಾನಲ್ ಜೊತೆ ಕೈ ಜೋಡಿಸಿ ವೀಕ್ಷಕರೇ. ನಮಸ್ಕಾರ. ನೋಡಿ, ಇದು ಒಂದು ಬೇಜವಾಬ್ದಾರಿ ಮತ್ತು ಚೈಲ್ಡಿಶ್ ಸ್ಟೇಟ್ಮೆಂಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಸತೀಶ್ ಅಣ್ಣನವರು 20 ತಿಂಗಳ ಹಿಂದೆ ನನಗೆ ಭಾಷೆ ಕೊಟ್ಟಿದ್ರು, ಇಲ್ಲೇ ಇದ್ದಾರೆ ಕೇಳಿ. ಆ ಪ್ರಕಾರ ಅವ್ರು ಮಾಡಿದ್ದಾರೆ. ಕಾಣದ ಕೈ ಅಂತಂದರೆ ಅದು ನಮಗೆ MESದವರು ಕೂಡ ಸಹಾಯ ಮಾಡಿದ್ದಾರೆ. ಅದಕ್ಕೆ ಅದನ್ನು ಹೇಳಲಿಕ್ಕಾಗಲಿಲ್ಲ, ಅವರು ಎಲ್ಲರೂ ಸೇರಿ ಮಾಡಿದ್ದಾರೆ. ಒಂದು ಮಾತು ಹೇಳಿದೆ ನೋಡಿ, ನಾನು ಭಾಳ ಬ್ಯುಸಿ ಇದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ನಂಗೆ ಭಾಳ ಕೆಲಸ ಕೊಟ್ಟಿದ್ದಾರೆ. ಸಂಘಟನೆ ಮಾಡಬೇಕು, ರಾಜ್ಯದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ತರಬೇಕು. ದಿನಕ್ಕೊಂದು ಹೇಳಿಕೆಗೆ ಅವ್ರಿಗೆ ಉತ್ತರ ಕೊಡುವಷ್ಟು ಟೈಮು ನನಗಿಲ್ಲ ಮತ್ತು ಇಂಟ್ರೆಸ್ಟ್. ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಹಳಷ್ಟು ದಿನದ ಬೇಡಿಕೆ, ಸುಮಾರು 20-25 ವರ್ಷದ ಬೇಡಿಕೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನಾನು MLA ಆದಮೇಲೆ 2 ರೈನಿ ಸೀಸನ್ ಆಯಿತು. ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ರೋಡನ್ನು ದಿನಾ ನನಗೆ ಹಾಕೋರು, ನನ್ನನ್ನು ಟ್ಯಾಗ್ ಮಾಡೋರು. ದಿನ ಈ ರೋಡದ್ದು ಹಾಕೋದು, ನನ್ನನ್ನು ಟ್ಯಾಗ್ ಮಾಡೋದು. ನಾನು ಗೆದ್ದು ಬಂದ ಮೇಲೆ ಏಕದಮ್ಸೆ ಈ ರೋಡ್ ಮಾಡಿ ಅಂತ ಹೇಳಿ ನನಗೆ ಭಾಳ ಹಿಂಸೆ ಕೊಟ್ಟರು ಬಲ್ಲರು. ಆದರೆ ಪಾಪ ಇವತ್ತು ಅವ್ರು ನೋಡಬೇಕು ಬಂದು ಇದನ್ನು. ಯಾಕಂತಂದರೆ 20 ವರ್ಷದ ಬೇಡಿಕೆಯನ್ನು 1.5 ವರ್ಷದಲ್ಲಿ ಈಡೇರಿಸ್ತಾ ಇದ್ದೀನಿ. 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ. ಸರ್ಕಾರದ ಕೆಲಸ ಕಣ್ಣು ತೆಗೆಯೋದ್ರೊಳಗಡೆ ಮಾಡೋಕ್ಕೆ ಬರೋದಿಲ್ಲ. 20 ವರ್ಷ MLA ಆದಂಥವ್ರು ಏನೂ ಮಾಡಲಿಲ್ಲ, 10 ವರ್ಷ MLA ಆದಂಥವ್ರು ಏನೂ ಮಾಡಲಿಲ್ಲ, ಅವ್ರ ಬಗ್ಗೆ ಏನೂ ಕೇಳಲಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಂದ ತಕ್ಷಣ ಎಲ್ಲರೂ ಕೇಳಕ್ಕೆ ನಿಲ್ತಾರೆ. ಇವತ್ತು ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ, ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಈಗ ಈ ಜನರ ಆಶೀರ್ವಾದದೊಂದಿಗೆ PWD SH 141 ಈ ರೋಡನ್ನು 3 ಕೋಟಿ ರೂಪಾಯಿ ಟೆಂಡರ್ ಆಗಿ ಸ್ಯಾಂಕ್ಷನ್ ಆಗಿ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಭಾಳ ಹೆವಿ ವೆಹಿಕಲ್ಸ್ಗಳು ಹೋಗ್ತಾ ಇರ್ತವೆ. ಇಲ್ಲಿ APMC ಗುಡೌನ್ ಇದೆ. ಇಡೀ ಜಿಲ್ಲೆಗೆ ಏನು ಫುಡ್ ಸಪ್ಲೈ ಆಗುತ್ತೆ,
ಕಾಳು ಕಡಿಗಳು ಸಪ್ಲೈ ಆಗುತ್ತೆ. ಆ ಥರದ್ದು ಗುಡೌನ್ ಇಲ್ಲಿದೆ, ಇಡೀ ಜಿಲ್ಲೆಗೆ ಸಪ್ಲೈ ಆಗೋ ಗುಡೌನ್ ಇದೆ. ಅದ್ರ ಜೊತೆ ಒಂದು ಸಾಗರ್ ಗುಡೌನ್ ಅಂತ ಅದು ಒಂದು ಪ್ರೈವೇಟ್ ಗುಡೌನ್ ಇದೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸ್ವಲ್ಪ ಹೆವಿ ವೆಹಿಕಲ್ ಓಡಾಡೋದ್ರಿಂದ ಈ ರೋಡ್ಗಳು ಬಹಳ ಡ್ಯಾಮೇಜ್ ಆಗಿತ್ತು. ಬಹುದಿನದ ಬೇಡಿಕೆಯನ್ನು ಇವತ್ತು ಈಡೇರಿಸ್ತಾ ಇದ್ದೀವಿ. ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ, ಇವತ್ತು ಸಾರ್ಥಕತೆ ಅನ್ನಿಸ್ತಾ ಇದೆ. ಎಷ್ಟು ನನಗೆ ತೊಂದರೆ ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಈ ರೋಡ್ ಆದಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ನಮ್ಮೆಲ್ಲ ಜನರಿಗೆ ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹೀಗೆ ಕೆಲಸ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋದನ್ನ ನೀವೆಲ್ಲ ತೋರಿಸ್ಕೊಡಿ ಅಂತ ಹೇಳ್ತಾ, ಅನ್ನ ಭಾಗ್ಯ ನಾಡಿಗಿಂತ ಅನ್ನದಾತ ಸಿಎಂ ಸೆಕ್ಯುಲರ್ ಸಿಎಂ ಕ್ಷೀರಭಾಗ್ಯ ತಂದುಕೊಟ್ಟ ಶಕ್ತಿದಾನ ಸಿಎಂ ಪಾಪ್ಯುಲರ್ ಸಿಎಂ ಸಿದ್ದರಾಮಯ್ಯ ನಿಮ್ಮ ಮಾತು ನೇರವಯ್ಯ, ರಾಜ್ಯಭಾರದಲ್ಲಿ ನೀವು ಸಿದ್ಧಹಸ್ತರಯ್ಯ, ಸಿದ್ದರಾಮಯ್ಯ ನಿಮ್ಮ ನಡೆ ಶುದ್ಧವಯ್ಯ, ನುಡಿದಂತೆ ನಡೆಯು ನಿಮಗೆ ನೀವೇ ಸಾಟಿಯಯ್ಯ, ಇಂದಿರಾ ಕ್ಯಾಂಟೀನ್ ಊಟ ಕೊಂಬಟ್ಟು, ಐಟಿಬಿಟಿ ನೋಟ ಬಂದಾಟ, ಮೆಟ್ರೋ ರೈಲಿನ ಓಟ ಬೊಂಬಟ್ಟು, ಬೆಂಗಳೂರು ಬೆಳವಣಿಗೆ ರೇಟು ಬಂದಾಟ, ಸಿದ್ದರಾಮಯ್ಯ ನಿಮ್ಮ ಮಾತು ನೇರವಯ್ಯ, ರಾಜ್ಯಭಾರದಲ್ಲಿ ನೀವು ಸಿದ್ಧಹಸ್ತರಯ್ಯ, ಸಿದ್ದರಾಮಯ್ಯ ನಿಮ್ಮ ನಡೆ ಶುದ್ಧವಯ್ಯ, ನುಡಿದಂತೆ ನಡೆಯು ನಿಮಗೆ ನೀವೇ ಸಾಟಿಯಯ್ಯ. dynamic hero RCM. Dynamic hero RCM. ನಿಮ್ಮ ಚಿಂತನೆ ಎಲ್ಲ ಯೋಜನೆ ಹಳ್ಳಿ ಹಳ್ಳಿಗೂ ತಲುಪಿ ಫಲ ಕೊಟ್ಟಿದೆ, ಪ್ರತಿಫಲ ಕೊಟ್ಟಿದೆ. 4 ವರ್ಷದ ನಿಮ್ಮ ಸಾಧನೆ ನಾಡಿನೊಳಗೆ ಎಲ್ಲ ಜನರ ಹೃದಯ ತಟ್ಟಿದೆ, ಸಮ್ಮತಿಯ ಕೊಟ್ಟಿದೆ, ಪ್ರಾಥಮಿಕ ಶಿಕ್ಷಣಕ್ಕೆ ತಂದು ಕೊಟ್ಟಿ ಎಲ್ಲ ಘನತೆ, ಉನ್ನತ ಶಿಕ್ಷಣದಲ್ಲಿ ಕೊಡದು ಬಿಟ್ಟು ಎಲ್ಲ ಜಡತೆ, ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳಾ ಸಬಲೀಕರಣ, ಜಾರಿಗೆ ಬಂದ ಮೇಲೆ ಬಂದು ಬೆಳ್ಳಿ ಬಾಳ ಕಿರಣ, ಕ್ಷೀರಧಾರೆಯಿಂದ ರೈತ ಕುಲವ ಗೆದ್ದ ಸಿಎಂ ಸೆಕ್ಯುಲರ್ ಸಿಎಂ, ದಾಸರಿಯ ಕೊಟ್ಟ ವಚನಬದ್ಧ ಸಿಎಂ ಪಾಪ್ಯುಲರ್ ಸಿಎಂ, ಸಿದ್ದರಾಮಯ್ಯ ನಿಮ್ಮ ಸೇವೆ ಶುದ್ಧವಯ್ಯ, ನಾಡ ಕಟ್ಟುವ ದೂರದೃಷ್ಟಿ ದೊಡ್ಡದಯ್ಯ, ಸಿದ್ದರಾಮಯ್ಯ ತಾವು ತತ್ವನಿಷ್ಠರಯ್ಯ, ಪ್ರತಿ ಹೆಜ್ಜೆಯಲ್ಲೂ ನಿಮದು ಪ್ರಜಾತಂತ್ರವಯ್ಯ, ವಸತಿ ಭಾಗ್ಯ ಕೊಟ್ಟ ಸೂರ ಸೂಪರ್, ಸೌರಭಾಗ್ಯದ ಸರ್ವಶಕ್ತಿ ಸುಪರ್ಣ, ಮಾನವೀಯ ಮನಸ್ವಿನಿ ನೆರವ ಸೂಪರ್, ಗುಣವಂತರಾದವರ ಬದುಕು ಸುಪರ್ಣ, ಸಿದ್ದರಾಮಯ್ಯ ನಿಮ್ಮ ಮಾತು ನೇರವಯ್ಯ, ರಾಜ್ಯಭಾರದಲ್ಲಿ ನೀವು ಸಿದ್ಧಹಸ್ತರಯ್ಯ, ಸಿದ್ದರಾಮಯ್ಯ ನಿಮ್ಮ ನಡೆ ಶುದ್ಧವಯ್ಯ, ನುಡಿದಂತೆ ನಡೆಯು ನಿಮಗೆ ನೀವೇ ಸಾಟಿಯಯ್ಯ. ನಾಡಗೀತೆಗೆ ಕರಿಯನಿಟ್ಟಿರಿ, ರಾಷ್ಟ್ರಕವಿಯ ಭಾವಕ್ಕೊಂದು ಕಳಶವಿಟ್ಟಿರಿ, ಹೊನ್ನ ಕಳಶವಿಟ್ಟಿರಿ, ರೈತ ಗೀತೆಗೆ ಬಲವ ಕೊಟ್ಟಿರಿ, ಉಳುವ ಯೋಗಿಗೆ ರಾಷ್ಟ್ರ ರಕ್ಷೆ ತಂದಿರಿ, ರಾಷ್ಟ್ರ ರಕ್ಷೆ ತಂದಿರಿ, ಕಸ್ತೂರಿ ಕನ್ನಡದ ಭಾಷೆಗೊಂದು ಬಾವುಟ, ಇರಬೇಕೆಂಬ ಮನಗೆ ಒತ್ತು ಕೊಟ್ಟಿ ಹಕ್ಕು ಕೊಟ್ಟಿ, ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ, ಎನ್ನುವ ಮಹತ್ವಕ್ಕೆ ಬಲವ ಕೊಟ್ಟಿ ಛಲವ ಕೊಟ್ಟಿ, ಆರೋಗ್ಯ ಭಾಗ್ಯ ತಂದ ಭಾವ ಜೀವಿ ಸಿಎಂ ಸೆಕ್ಯುಲರ್ ಸಿಎಂ, ಕೃಷಿ ಭಾಗ್ಯ ಕೊಟ್ಟು ರೈತ ಕಷ್ಟ ಕಳೆದ ಸಿಎಂ ಪಾಪ್ಯುಲರ್ ಸಿಎಂ, ಸಿದ್ದರಾಮಯ್ಯ ನಿಮ್ಮ ಸೇವೆ ಶುದ್ಧವಯ್ಯ, ನಾಡ ಕಟ್ಟುವ ದೂರದೃಷ್ಟಿ ದೊಡ್ಡದಯ್ಯ, ಸಿದ್ದರಾಮಯ್ಯ ತಾವು ತತ್ವನಿಷ್ಠರಯ್ಯ, ಪ್ರತಿ ಹೆಜ್ಜೆಯಲ್ಲೂ ನಿಮದು ಪ್ರಜಾತಂತ್ರವಯ್ಯ, ಇಂದಿರಾ ಕ್ಯಾಂಟೀನ್ ಊಟ ಕೊಂಬಟ್ಟು,
ನಿಮ್ಮ ನಡೆ ಶುದ್ಧವಯ್ಯ ನುಡಿದ